ಪ್ರೆಗ್ನೆನ್ಸಿಲಿ ತುಂಬ ಹೆಣ್ಮಕ್ಳಿಗೆ ಸ್ಕಿನ್ ತುರ್ಕೆ ಬರೋದು, ಈಚಿಂಗ್ ಬರೋದು ತುಂಬ ಸಾಮಾನ್ಯವಾದ ಒಂದು ಪ್ರಾಬ್ಲಮ್ಮು. ಇದು ಸ್ಕಿನ್ ಸ್ಟ್ರೆಚ್ ಆಗ್ತಿರೋದ್ರಿಂದ, ಸ್ಕಿನ್ ಡ್ಯಾಮೇಜ್ ಆಗ್ತಿರೋದ್ರಿಂದ ಆಗ್ತಿರೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಹೆಣ್ಮಕ್ಳು ಅಥವಾ ಪ್ರೆಗ್ನೆನ್ಸಿ ಸೆಕೆಂಡ್ ಟ್ರೈಮೆಸ್ಟರ್ ಇಂದ ಅಥವಾ 5 ಮಂತ್ಸ್ ಆದ ನಂತರ ಹೆಣ್ಮಕ್ಳು ಆದಷ್ಟು ಸ್ಕಿನ್ ಅನ್ನು ಮಾಯಿಶ್ಚರೈಸ್ ಮಾಡಿಬಿಟ್ಟು ಸ್ಕಿನ್ ಸಪಲ್ ಆಗಿ ಸಾಫ್ಟ್ ಆಗಿ ಇರಬೇಕು ಅಂತಂದ್ರೆ ಸ್ಟ್ರೆಚ್ ಮಾರ್ಕ್ ಕ್ರೀಮ್ಸು, ಸ್ಟ್ರೆಚ್ ಮಾರ್ಕ್ ಆಯಿಲ್ಸ್ ಹಾಕಿದ್ರೆ ಈ ಈಚಿಂಗ್ ತುಂಬಾ ಮಟ್ಟಿಗೆ ಕಡಿಮೆ ಆಗುತ್ತೆ. ಕೆಲವರಿಗೆ ಇದೆಲ್ಲ ಹಾಕ್ಬಿಟ್ಟು ತುಂಬಾ ಸ್ಕಿನ್ ಈಚಿಂಗ್ ಆಗುತ್ತೆ, ಮೈಯೆಲ್ಲ ತುರ್ಕೆ ಆಗ್ತಾ ಇದೆ ಅಂತ ಅಂತಾರೆ. ಸೊ ಇಂಥ ಜನರು ಇದು ಬರೀ ಸ್ಟ್ರೆಚಿಂಗ್ ಇಂದ ಆಗ್ತಿರ್ಲಿಕ್ಕಿಲ್ಲ. ಒಬ್ಬೊಬ್ಬರಿಗೆ ಕೊಲೆಸ್ಟೆಸಿಸ್ ಆಫ್ ಪ್ರೆಗ್ನೆನ್ಸಿ, ಲಿವರ್ ಅಲ್ಲಿ ಎನ್ಸೈಮ್ಸ್ ಗಳು ಫ್ಲೋ ಕಡಿಮೆ ಆಗ್ಬಿಟ್ಟು ಇದರಿಂದ ಬೈಲ್ ಆಸಿಡ್ ಅಂತ ಒಂದು ಅಂಶ ದೇಹದಲ್ಲಿ ಜಾಸ್ತಿ ಆಗ್ಬಿಟ್ಟು ಸ್ಕಿನ್ ಅಡಿಯಲ್ಲಿ ಡೆಪಾಸಿಟ್ ಆಗಿ ತುಂಬಾ ಇಚಿಂಗ್ ಕಾಸ್ ಮಾಡುತ್ತೆ. ಅವ್ರು ಅನ್ಕೊಳ್ತಾರೆ, ಇದು ಸ್ಕಿನ್ ಸ್ಟ್ರೆಚ್ ಆಗ್ತಾ ಇರೋದ್ರಿಂದ ನಂಗೆ ಇಚಿಂಗ್ ಆಗ್ತಾ ಇದೆ ಅಂತ ಅನ್ಕೊಂಡು ಹಚ್ತಾನೆ ಇರ್ತಾರೆ ಕ್ರೀಮ್ಸ್, ಬಟ್ ಕಡಿಮೆ ಆಗ್ತಿರಲ್ಲ. ಇಂಥ ಕಂಡೀಷನ್ಸ್ ಅಲ್ಲಿ ನಾವು ಯಾವತ್ತು ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಸೊ ಈ ಲಿವರ್ ಫಂಕ್ಷನ್ ಟೆಸ್ಟ್ ಎಲಿವೇಟ್ ಆಗಿತ್ತು ಅಂತಂದ್ರೆ ಅದಕ್ಕೆ ಬೇಕಿದ್ದ ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ಬರೀ ಕ್ರೀಮ್ಸ್ ಹಾಕೋದ್ರಿಂದ ಇದು ಕಡಿಮೆ ಆಗಲ್ಲ. ಇಂಥ ಪೇಷಂಟ್ಗಳು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀವಿ. ಪ್ರೆಗ್ನೆನ್ಸಿಯಲ್ಲಿ ಇಚಿಂಗ್ ಆಗ್ತಾ ಇತ್ತು ಅಂತಂದ್ರೆ ಆದಷ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಅದಕ್ಕೆ ಸೂಕ್ತವಾದ ಟೆಸ್ಟ್ ಮಾಡಿಸೋದು ಉತ್ತಮ. ಇದು ಆದಷ್ಟು ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ಪೇಷಂಟ್ಸ್ಗಳಿಗೆ ಹಾಗೂ ಪ್ರೆಗ್ನೆಂಟ್ ಇರುವ ಪೇಷಂಟ್ಸ್ಗಳಿಗೆ ಶೇರ್ ಮಾಡಿ.